ಆತ್ಮೀಯ ಪೋಷಕರೇ ನಮಸ್ಕಾರ. ನನ್ನ ಹೆಸರು ದಕ್ಷಿಣಾಮೂರ್ತಿ, ಆಡಳಿತಾಧಿಕಾರಿ, ಜ್ಞಾನಸಂಗಮ PU ಕಾಲೇಜ್ ಮತ್ತು ಆಕಾಶ್ ಅಕಾಡೆಮಿ. ಆತ್ಮೀಯರೇ, ನನಗೆ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಇವತ್ತಿನ PU ಶಿಕ್ಷಣದಲ್ಲಿ ನಾವು ಯಾವ ಮಟ್ಟದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಈ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. PUನಲ್ಲಿ ಸೈನ್ಸ್ ತಾಣ ಮಕ್ಕಳುಗಳು ಕಾಂಪಿಟೇಟಿವ್ ಕೋಚಿಂಗ್ ಭಾಳ ಮುಖ್ಯ. ಏಕೆ ಅಂತಂದರೆ ಒಂದು ಫ್ರೀ ಮೆಡಿಕಲ್ ಸೀಟು, ಫ್ರೀ ಇಂಜಿನಿಯರಿಂಗ್ ಸೀಟ್ ಆಗಬೇಕು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರ್ತದೆ. ನೀಟ್ ಆಗಿರ್ಬೋದು, JEE ಆಗಿರ್ಬೋದು, KCET ಆಗಿರ್ಬೋದು. ಈ ಒಂದು ಕಾಂಪಿಟೇಟಿವ್ ರಿಸಲ್ಟಲ್ಲಿ ಇಡೀ ಇಂಡಿಯಾದಲ್ಲಿ ಟಾಪ್ 1 ಇರೋದು ಯಾವುದು? ಆಕಾಶ್ ಅಕಾಡೆಮಿ. ಆಲ್ ಓವರ್ ಇಂಡಿಯಾದಲ್ಲಿ 1988 ಸ್ಟಾರ್ಟ್ ಆಗಿದ್ದು, 37 ಇಯರ್ಸ್ ಓಲ್ಡ್ ಅಕಾಡೆಮಿ. ಇದರೊಳಗೆ ನೀಟ್ ಆಸ್ಪರೆಂಟ್ಸ್ 80% ಎಲ್ಲರೂ ಕೂಡ ಆಕಾಶ್ ಕೋಚಿಂಗನ್ನು ತಾಳ್ತಾ ಇದ್ದಾರೆ. ಈ ಒಂದು ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿ ಆಕಾಶ್ ಅಕಾಡೆಮಿ ಜೊತೆ ಟೈಅಪ್ ಆಗಿರೋದು ಓನ್ಲಿ ಒಂದು ಕಾಲೇಜ್ ಅಂದರೆ ಅದು ಜ್ಞಾನಸಂಗಮ PU ಕಾಲೇಜ್. ಕಾಂಪಿಟೇಟಿವ್ ಕೋಚಿಂಗ್ ಏನಿರ್ತದೆ, ಇದು ಕಂಪ್ಲೀಟ್ಲಿ ಆಕಾಶಿಂದ ಇರ್ತದೆ. ಒಂದು ದಿನದಲ್ಲಿ ಅರ್ಧ ದಿನ ಪೂರ್ತಿ ಕಾಂಪಿಟೇಟಿವ್ ಕೋಚಿಂಗ್, ಇನ್ನು ರಿಮೈನಿಂಗ್ ಅರ್ಧ ದಿನ ಬೋರ್ಡ್ ಕೋಚಿಂಗ್ ಇರ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತಂದರೆ, ಇದು ಒಂದು ಟೆಕ್ನಾಲಜಿ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ಇದೆ. ಇಲ್ಲಿ ಮೈಂಡ್ ಆಕಾಶ್ ಅಪ್ ಅಂತ ಕೊಡ್ತೀವಿ. ಅದರಲ್ಲಿ ಮಗು ಯಾವುದಾದ್ರೂ ಕಾನ್ಸೆಪ್ಟನ್ನು ಇಫ್ ದೇ ಹ್ಯಾವ್ ದಿ ಡೌಟ್ಸ್, ಏನಾದರೂ ಡೌಟ್ಸ್ ಇತ್ತು ಅಂದರೆ ಮನೆಗೂ ಹೋಗಿ TV ಕನೆಕ್ಟ್ ಮಾಡ್ಕೊಂಡು ಪಾಠ ಕೇಳ್ಬೋದು. ಬೈ ಚಾನ್ಸ್ ಅಬ್ಸೆಂಟ್ ಆದರೂ ಕೂಡ ಆಕಾಶ್ ಕ್ಲಾಸ್ನಲ್ಲಿ ಮಿಸ್ ಆಯಿತು ಅನ್ನಂಗೇನಿಲ್ಲ, ಅವರು ಮನೆಗೆ ಕನೆಕ್ಟ್ ಮಾಡ್ಕೊಂಡ್ರೆ ಮನೆಯಲ್ಲೂ ಕೂಡ ಪಾಠ ಕೇಳ್ಬೋದು. ಇದು ಬಹಳ ಮುಖ್ಯವಾಗಿರೋದು ಆಕಾಶ್ ಟೆಸ್ಟ್ ಸೀರೀಸ್. ಇದು ಪ್ರತಿ ತಿಂಗಳು ಕೂಡ 2 ಟೆಸ್ಟ್ ಸೀರೀಸ್ ಕೊಡ್ತಾರೆ. ಇದು ಡೈರೆಕ್ಟಾಗಿ ಪೇಪರು ಡೆಲ್ಲಿಯಿಂದನೇ ಬರ್ತಾರೆ. ಈ ಟೆಸ್ಟ್ ಸೀರೀಸ್ ಯಾಕೆ ಭಾಳ ಮುಖ್ಯ ಅಂತಂದರೆ, ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ 3 ರೀತಿ ರ್ಯಾಂಕಿಂಗ್ ಅನೌನ್ಸ್ ಆಗ್ತದೆ. ಒಂದು ಸ್ಟೇಟ್ ರ್ಯಾಂಕಿಂಗು, ಇನ್ನೊಂದು ಸೆಂಟರ್ ರ್ಯಾಂಕಿಂಗು, ಇನ್ನೊಂದು ಆಲ್ ಇಂಡಿಯಾ ರ್ಯಾಂಕಿಂಗ್. ಇದು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್. ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಇವ್ರ ಕಾಂಪಿಟೇಟರ್ಸು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಜಮ್ಮುನಲ್ಲಿರ್ಬೋದು, ಗುಜರಾತಲ್ಲಿರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಹಾಗಾಗಿ ಇವರು ಪ್ರತಿಯೊಂದು ಟೆಸ್ಟಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ ತಿಳ್ಕೊಂತ ಹೋದಂಗೆ ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನೋದನ್ನ ಭಾಳ ಪೂರಕವಾಗಿರ್ತದೆ. ಆಮೇಲೆ ಇನ್ನೊಂದು ಏನು ಅಂದರೆ, ಈ ಟೆಸ್ಟ್ ಸೀರೀಸ್ ನೋಡಿದಾಗ ಕೊನೆ ಪೇಜಲ್ಲಿ QR ಕೋಡ್ ಇತ್ತು. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲ 180 ಕ್ವಶನ್ಗೂ ಕೂಡ ಸೊಲ್ಯೂಷನ್ನು ವಿತ್ ಡಿಸ್ಕ್ರಿಪ್ಷನ್ ಬರ್ತದೆ. ಈಗ ಮಕ್ಕಳುಗಳಿಗೆ ಯಾವುದೋ ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿಲ್ಲ, ಬುಕ್ ನೋಡೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ QR ಕೋಡ್ ಸ್ಕ್ಯಾನ್ ಮಾಡಿದೆ. ಅದು ಭಾಳ ಹೆಮ್ಮೆಯಿಂದ ಹೇಳಬೇಕು ಅಂತಂದರೆ, ಈ ಕೋಚಿಂಗು ಖಂಡಿತವಾಗೂ ಎಕ್ಸಲೆಂಟ್ ಆಗಿದೆ. ಇದು ನೀವು ಬಂದಿದ್ದೇ ಆದರೆ ಯು ವಿಲ್ ಬಿ ಅಚೀವ್. ನಮ್ಮ ಕಾಲೇಜಿಂದ 2 ಕೋರ್ಸನ್ನು ಆಫರ್ ಮಾಡ್ತೀವಿ. 2 ಸ್ಟ್ರೀಮ್ ಇದೆ. ಒಂದು ಸೈನ್ಸ್ ಸ್ಟ್ರೀಮು, ಇನ್ನೊಂದು ಕಾಮರ್ಸ್ ಸ್ಟ್ರೀಮ್. ಕಾಮರ್ಸ್ ಸ್ಟ್ರೀಮಲ್ಲಿ ಹೇಳೋದಾದರೆ ಅದರಲ್ಲಿ ನಮ್ಮಲ್ಲಿ 3 ಕಾಂಬಿನೇಷನ್ ಇದೆ. ಒಂದು CEBA ಅಂದರೆ ಕಂಪ್ಯೂಟರ್ ಸೈನ್ಸು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ. ಇನ್ನೊಂದು SEBA ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ. ಇನ್ನೊಂದು HEBA ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ. ಇದ್ರ ಜೊತೆಯಲ್ಲಿ CA ಮತ್ತು CS ಫೌಂಡೇಶನ್ ಕ್ಲಾಸಸ್ ಅನ್ನು ಕೊಡ್ತಾ ಇದ್ದೀವಿ. ಇದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಒಂದು ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದನೇ ನಾವು ಇದ್ರ ಬಗ್ಗೆ ಗೈಡ್ಲೈನ್ಸ್ ಅಂತ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಟ್ಯಾಲಿ ಕೋರ್ಸಸ್ ಅನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಇದು ಒಂದಾದ್ರೆ ನೆಕ್ಸ್ಟ್ ರಿಸಲ್ಟ್. ಈಗ ರಿಸಲ್ಟ್ ನೋಡಿದಾಗ ನಮ್ಮಲ್ಲಿ 110 ಜನ ಎಕ್ಸಾಮ್ ಬರ್ದಿರ್ತಾರೆ. ಇದರೊಳಗೆ 587 ದಟ್ ಇಸ್ ದಿ ಫಸ್ಟ್ ಟಾಪರ್. ನಮ್ಮಲ್ಲಿ 90% ಎಬೋವ್ ರಿಸಲ್ಟ್ ಅನ್ನ ನೋಡಿದಾಗ 32 ಜನ 90% ಎಬೋವ್ ಇದ್ದಾರೆ. 85 to 90%. ಇದನ್ನು ನೋಡಿದಾಗ 25 ಜನ ನಮ್ಮ ರಿಸಲ್ಟ್ ಅಲ್ಲಿ 60% ಏನಾಗಿದ್ದಾರೆ, ಡಿಸ್ಟಿಂಕ್ಷನ್ ಬಂದಿದೆ. ಆ ಮಕ್ಕಳುಗಳದ್ದು ಇಂಡಿವಿಜುವಲಿ ರಿಸಲ್ಟ್ ನೋಡಿದಾಗ, ಈಗ ಫಸ್ಟ್ ವಿನಯ್ ಕುಮಾರ್ ಆಗಿರ್ಬೋದು, ಅವ್ನ SLC ರಿಸಲ್ಟ್ ನೋಡಿದ್ರೆ 72 ಇದೆ. PUC ಏನಿದೆ 98%. ಆ ರೀತಿ ಯಾರೇ ಆಗಲಿ, ಫಸ್ಟ್ ಟಾಪರ್ ಆಗಿರ್ಬೋದು, ಸೆಕೆಂಡ್ ಟಾಪರ್ ಆಗಿರ್ಬೋದು, ಭವ್ಯಶ್ರೀ ಆಗಿರ್ಬೋದು, ಥರ್ಡ್ ಟಾಪರು ರಮ್ಯಾ ಆಗಿರ್ಬೋದು, ಇವ್ರದ್ದೆಲ್ಲ ರಿಸಲ್ಟನ್ನು ಅರೇ ಮಕ್ಕಳದ್ದು SLC ರಿಸಲ್ಟ್ ನೋಡಿ, PUC ರಿಸಲ್ಟ್ ನೋಡಿ 100% SLCಗಿಂತ PUC ರಿಸಲ್ಟ್ ಜಾಸ್ತಿ ಇದೆ. ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಆಕಾಶ್ ಮತ್ತು ಜ್ಞಾನಸಂಗಮ PU ಕಾಲೇಜ್ ಆಯ್ಕೆ ಮಾಡಿದ್ರೆ ಖಂಡಿತವಾಗೂ ಹೇಳ್ತೀನಿ, ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ಓಕೆ, ಥ್ಯಾಂಕ್ ಯು.